ಇಲ್ಲಿ ಕೆಲವರು ಗಾಯಗೊಂಡಿರುವಂಥದ್ದು, ಸ್ಟ್ರೆಚರ್ನಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಎದ್ದು ನೋಡುವಂಥದ್ದು ಅಥವಾ ಅಕ್ಕಪಕ್ಕದಲ್ಲಿ ನೋಡ್ತಾ ಇರುವಂತಹದ್ದನ್ನು ನೋಡ್ತಾ ಇದ್ವಿ. ಅಂದರೆ ಗಾಯಗೊಂಡಿರುವಂತಹವರ ಸಂಖ್ಯೆಯು ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಹಾಗೆಯೇ ಮೃತಪಟ್ಟಿರುವವರ ಸಂಖ್ಯೆಯು ಕೂಡ ದೊಡ್ಡ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಆತಂಕ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇದುವರೆಗೆ ಸಾವಿನ ಸಂಖ್ಯೆ ದೃಢಪಡದೇ ಇದ್ರೂ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಈಗ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯವನ್ನು ನೋಡ್ತಾ ಹೋದರೆ ನಿಜಕ್ಕೂ ಇಲ್ಲಿ ಏನಾಗಿದೆ, ಯಾಕಂದರೆ ಕರೂರಿನಿಂದ ಬರ್ತಾ ಇರುವಂತಹ ಮಾಹಿತಿಗಳು ಕಳವಳ ಮೂಡಿಸ್ತಾ ಇದ್ದಾವೆ ಅಂತ ಹೇಳಿ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಜನ ಆತಂಕದಿಂದ ಓಡಾಡ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಕರೂರಿನ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುವಂತಹ ದೃಶ್ಯ ಇದು. ಕರೂರಿನಲ್ಲಿ ಆಗಿರುವಂತಹ ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ರಾಜಕೀಯದ ಸಂಘಟನೆಗಾಗಿ ಈ ಒಂದು ರ್ಯಾಲಿಯನ್ನು ವಿಜಯ್ ಅವರು ಪ್ರತಿ ವೀಕೆಂಡ್ಗಳಲ್ಲಿ ಇಟ್ಕೊಂಡಿದ್ದಾರೆ. ವೀಕೆಂಡ್ಗಳಲ್ಲಿ ಇಟ್ಕೊಳ್ಳೋದ್ರ ಮೂಲಕವಾಗಿ ಜನ ಕೆಲಸಗಳಿಂದ ವಾಪಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರು ತನ್ನ ಕಡೆಗೆ ಬರಬೇಕು, ವಾರದ ಮಧ್ಯೆ ಮಾಡಿದರೆ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರೋದಿಲ್ಲ ಅಂಥೇಳಿ ವೀಕೆಂಡ್ಗಳಲ್ಲಿ ಅವರು ಈ ರ್ಯಾಲಿಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಆದರೆ ಈ ವೀಕೆಂಡ್ ರ್ಯಾಲಿಯೇ ಈಗ ಮಹಾ ದುರಂತಕ್ಕೆ ಸಾಕ್ಷಿಯಾಗಿದೆ. ಇವತ್ತು ಕರೂರಿನಲ್ಲಿ ನಡೆದಿರ್ತಕ್ಕಂತಹ ರ್ಯಾಲಿಯ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಹಾಗೆಯೇ ಈಗಾಗಲೇ ಗಾಯಾಳುಗಳನ್ನು ಬದುಕಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ. ಅವರಿಗೆ ತಕ್ಷಣಕ್ಕೆ ಅಲ್ಲಿನೇ ಟ್ರೀಟ್ ಮಾಡೋದಕ್ಕೆ ಅಥವಾ ಅವ್ರಿಗೆ ಉಸಿರಾಡುವಂಗೆ ಮಾಡುವಂತಹ ಒಂದು ಪ್ರಯತ್ನವೂ ಕೂಡ ಮಾಡ್ತಾ ಇದೆ. ಆದರೆ ಈಗ ನಡೀತಾ ಇರುವಂತಹ ಈಗ ಆಗಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದಾಗ ಯಾವ ಸ್ವರೂಪದಲ್ಲಿ ಈ ಇಡೀ ಅವಘಡ ಸಂಭವಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದು ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೋಚರಿಸ್ತಾ ಇರುವಂಥದ್ದು. ಯಾಕಂದರೆ ಇದು ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಮತ್ತು ಓಡಾಟವನ್ನು ನಾವು ಗಮನಿಸಿದಾಗಲೇ ಇದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ದುರಂತ ಸಂಭವಿಸಿದೆ ಅನ್ನೋದು ಕೂಡ ಗೋಚರಿಸ್ತಾ ಇದೆ. ಬೇರೆ ಬೇರೆ ಭಾಗಗಳಿಂದ ನಾವು ನೋಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸಿದಾಗ ಒಂದು ಕಡೆಯಲ್ಲಿ ಭಯಭೀತರಾಗಿ ಜನ ಓಡಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಮನೆಯವರ ಅಂದರೆ ಸಂಬಂಧಿಕರ ಆತಂಕ, ಅವರ ನೋವು, ಆಸ್ಪತ್ರೆಗಳ ಒಳಗಡೆ ಸಾಲುಗಟ್ಟಿ ಬರ್ತಾ ಇರುವಂತಹ ಗಾಯಾಳುಗಳ ದೃಶ್ಯ ಇವೆಲ್ಲವನ್ನು ಕೂಡ ನಾವು ಒಂದು ಕಡೆ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಏನು ತನ್ನ ಪಕ್ಷದ ರ್ಯಾಲಿಯಲ್ಲಿ ತೊಡಗಿದ್ದಂತಹ ವಿಜಯ್ ಮತ್ತು ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಜನ, ಯಾಕಂದರೆ ಅಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲದ ರೀತಿಯಲ್ಲಿ ಜನ ಅಲ್ಲಿ ಸೇರ್ತಾ ಇದ್ದಾರೆ. ಅದು ಯಾವ ಸ್ವರೂಪದಲ್ಲಿ ಜನ ಬರ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ನಾವು ನೋಡ್ತಿದ್ವಿ. ಆದರೆ ವಿಜಯ್ ಅವರ ಇದೇ ರ್ಯಾಲಿ ಈಗ ದುರಂತದ ರ್ಯಾಲಿಯಾಗಿ ಮಾರ್ಪಟ್ಟಿರುವಂಥದ್ದು ನಿಜಕ್ಕೂ ಕೂಡ ಅದು ದೊಡ್ಡ ದುರಂತ. ಯಾಕಂದರೆ ಒಂದು ರಾಜಕೀಯ ಪಕ್ಷವನ್ನು ಸಂಘಟನೆ ಮಾಡುವ ಸಂದರ್ಭದಲ್ಲಿ ಒಬ್ಬ ನಟ ಜನರ ಹತ್ರ ಹೋಗಬೇಕು, ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ, ಅವೆಲ್ಲವೂ ಕೂಡ ನಿಜ. ಆದರೆ ಅಲ್ಲಿ ಆಗಬಹುದಾಗಿರುವಂತಹ ದುರಂತವನ್ನು ನಾವು ಗಮನಿಸಿದಾಗ ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಆತಂಕ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆ ಒಳಗೂ ಕೂಡ ಈಗಾಗಲೇ ಸಾವಿರಾರು ಜನ ಬಂದು ಜಮಾಯಿಸಿದ್ದಾರೆ. ಪೊಲೀಸರು ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ಕೂಡ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ತಮಿಳುನಾಡಿನ ನ್ಯೂಸ್ 18 ಪ್ರತಿನಿಧಿ ನಂದ ಈಗ ಸಂಪರ್ಕದಲ್ಲಿದ್ದಾರೆ. ನಂದ, ಏನಾಗಿರೋದು ಈಗ ಅಲ್ಲಿ? ಅಂದ್ರೆ ಟಿವಿಕೆ ಪ್ರೆಸಿಡೆಂಟ್ ವಿಜಯ್ ಪ್ರತಿ ವಾರ ಶನಿವಾರದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ಡಿಸ್ಟಿಕ್ಗೂ ತಮಿಳುನಾಡಲ್ಲಿ ಇರುವಂತ ಒಂದೊಂದು ಡಿಸ್ಟಿಕ್ಗಲ್ಲೂ ರ್ಯಾಲಿ ಹೋಗ್ತಾ ಇದ್ದಾರೆ, ಪಬ್ಲಿಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ 2026 ಅಲ್ಲಿ ಎಲೆಕ್ಷನ್ ಬರೋಕ್ಕೋಸ್ಕರ ಕ್ಯಾಂಪೇನ್ ನಡೀತಾ ಇದೆ. ಈ ದಿನ ಕರೂರ್ ಡಿಸ್ಟಿಕ್ ಮತ್ತೆ ನಾಮಕ್ಕಲ್ ಡಿಸ್ಟಿಕ್ ಎರಡು ಡಿಸ್ಟಿಕ್ ಅಲ್ಲಿ ಕ್ಯಾಂಪೇನ್ ಇತ್ತು. ಈ ಕ್ಯಾಂಪೇನ್ ಅಲ್ಲಿ ಜನ ಅಷ್ಟೊಂದು ರಶ್ ಕಂಟ್ರೋಲ್ ಮಾಡಕ್ಕಾಗದಿರೋಷ್ಟೊಂದು ರಶ್ ಇತ್ತು. ಈ ಸದ್ಯಕ್ಕೆ ಈಗ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 14
ಲೇಡೀಸು 6 ಚಿಕ್ಕ ಚಿಕ್ಕ ಮಕ್ಕಳು 9 ಜೆಂಟ್ಸ್ ಅಂತ 31 ಜನ ಇದುವರೆಗೂ ಪ್ರಾಣ ಕಳ್ಕೊಂಡಿದ್ದಾರೆ. ಓಕೆ ಹಾಸ್ಪಿಟಲ್ ಅಲ್ಲಿ ಇನ್ನು ಬ್ಯಾಲೆನ್ಸ್ ಇರ್ಬೇಕಾದ್ರು ಅಂತ ಇನ್ನು 10 ಜನಕ್ಕೂ ಮೇಲೆ ಸಿವಿಯರ್ ಆಗಿ ಇದ್ದಾರೆ ಅಂತ ಒಂದು ಮಾಹಿತಿನೂ ಸಿಕ್ಕಿದೆ. ಓಕೆ ಇಲ್ಲಿ ಈಗ ತಮಿಳುನಾಡು ಗೌರ್ಮೆಂಟ್ ಸೈಡ್ ನಿಂದ ಮಾಜಿ ಮಂತ್ರಿ ಅದೇ ತರ ಇನ್ನು MLA ಎಲ್ಲರೂ ಅಲ್ಲಿ ಹಾಸ್ಪಿಟಲ್ ಇದೆ ಇರತ್ರ ಅಂತ ಒಂದು ಸಿಚುವೇಶನ್ ಇದೆ. ಅದೇ ತರ ನಾಳೆಗೆ ಪ್ರೋಗ್ರಾಮ್ ಕೇವಲ ರೋಡ್ ಶೋ ತರ ನಡೆಯುತ್ತಾ, ಹೇಗೆ ನಡೀತಿತ್ತು, ಏನಾಯ್ತದೆ ಇವತ್ತಿಗಲ್ಲಿ ಈ ಕಾಲ್ತುಳಿತ ಹೆಂಗೆ ಶುರು ಆಯ್ತಂತೆ ನಂದ? ಅಂದ್ರೆ ಪ್ರತಿ ಶನಿವಾರದಲ್ಲಿ ಒಂದೊಂದು ಡಿಸ್ಟಿಕ್ಗೂ ತಾವೇಕ ಪ್ರೆಸಿಡೆಂಟ್ TVK ಪ್ರೆಸಿಡೆಂಟ್ ವಿಜಯ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇದು ರೋಡ್ ಶೋ ಪ್ಲಸ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಈಗ ಇವತ್ತು ನಾಮಕ್ಕಲ್ ಜಿಲ್ಲೆ ಮತ್ತೆ ಕರೂರು ಜಿಲ್ಲೆ ಈ 2 ಜಿಲ್ಲೆಗಳಲ್ಲಿ ಈ ಕ್ಯಾಂಪೇನ್ ಪ್ಲಾನ್ ಮಾಡಿದ್ರು. ನಾಮಕ್ಕಲ್ ಕ್ಯಾಂಪೇನ್ ಬೆಳಗ್ಗೆ 8:45ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಆಲ್ಮೋಸ್ಟ್ ಒಂದು 5 to 6 hours ಡಿಲೇ ಆಗಿತ್ತು. ಸೊ ಕರೂರಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರ ಪಾರ್ಟಿ ಸೈಡ್ ನಿಂದ ಅನೌನ್ಸ್ ಮಾಡಿದ್ರು. ಆದ್ರೆ ಒಂದು 6 to 7 ಆಗಿತ್ತು. ಆಲ್ಮೋಸ್ಟ್ ಒಂದು 5 to 6 hours ಡಿಲೇ ಆಗಿತ್ತು. ಸೊ ಮಾರ್ನಿಂಗ್ ಇಂದ ಬಿಸಿಲಲ್ಲಿ ಮಕ್ಕಳು ತಗೊಂಡು ಅಷ್ಟೊಂದು ಜನ 1000 ಜನ ಅಲ್ಲಿ ಕಾತಿದ್ರು. ಊಟ ತಿಂಡಿ ನೀರು ಯಾವ್ದು ಸಿಗ್ದಿರ ಕಾತಿದ್ರು. ಹೀಗೆ ಅಲ್ಲಿ ಅಷ್ಟೊಂದು ರಶ್ ಇರೋದು ಒಂದು ರೀಸನ್ ಇಂದ ಈ ತರ ಒಂದು ಘಟನೆ ನಡೆದಿದೆ. ಓಕೆ ನಂದ, ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ. ಈಗಾಗಲೇ 31 ಜನ ಸಾವಿಗೀಡಾಗಿದ್ದಾರೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಧಿಕೃತವಾದಂತಹ ಮಾಹಿತಿ 31 ಜನ ಸಾವಿಗೀಡಾಗಿದ್ದಾರೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಈ ಒಂದು ಘಟನೆಗೆ ಕಾರಣಗಳ ಬಗ್ಗೆ ಹೇಳ್ತಾ ಇದ್ರು. ಅಂದರೆ ಬೆಳಗ್ಗೆ 8 ಗಂಟೆಗೆ 8:45ಗೆ ಶುರುವಾಗಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನೇ ಸುಮಾರು 5-6 ಗಂಟೆಗಳ ನಂತರ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಆಗಬೇಕಾಗಿದ್ದಂತಹ ಕಾರ್ಯಕ್ರಮ ಸಂಜೆ 7 ಗಂಟೆ ಹೊತ್ತಿಗೆ ಶುರು ಆಗುತ್ತೆ. ಅಂದರೆ ಎಷ್ಟು ದೊಡ್ಡ ಸಮಯದ ವ್ಯತ್ಯಾಸ ಇದೆ ಅಂತೇಳಿ. ಒಬ್ಬ ರಾಜಕೀಯಕ್ಕೆ ಬಂದಿರತಕ್ಕಂಥ ಒಬ್ಬ ನಟ ಇಷ್ಟು ಹೊತ್ತಿನ ತನಕ ಇಡೀ ದಿವಸ ಹಗಲಲ್ಲಿ ಜನ ರಸ್ತೆಯಲ್ಲಿ ನಿಂತು ಕಾಯುವಂಗೆ ಮಾಡ್ತಾರೆ. ಅದಾದ ನಂತರ ಇವರ ರ್ಯಾಲಿ ಶುರುವಾಗುತ್ತೆ. ಸಂಜೆ 7 ಗಂಟೆ ನಂತರ ರ್ಯಾಲಿ ಶುರುವಾಗುತ್ತೆ. ಅಷ್ಟೊತ್ತುವರೆಗೂ ಕೂಡ ಕಾದು ಕುಳಿತಿದ್ದಂತಹ ಜನ ಈ ನಟನನ್ನು ಕಂಡಾಗ ಹುಚ್ಚೆದ್ದು ಕುಣಿದವರಂತೆ ಬಹುಶಃ ಮುನ್ನುಗ್ಗುವುದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಭೀಕರ ಕಾಲ್ತುಳಿತ ಸಂಭವಿಸಿರುವಂಥದ್ದು. ಇಲ್ಲಿ ಸಂಭವಿಸಿರ್ತಕ್ಕಂತಹ ಕಾಲ್ತುಳಿತದಲ್ಲಿ ಇದುವರೆಗೆ 31 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಇದರಲ್ಲಿ 6 ಜನ ಮಕ್ಕಳು ಕೂಡ ಸೇರಿಕೊಂಡಿದ್ದಾರೆ ಮತ್ತು 25 ಜನ ಪ್ಲಸ್ 6 ಮಕ್ಕಳು ಸೇರಿರುವಂಥದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ದೃಢಪಡ್ತಾ ಇದೆ. ಇದರಲ್ಲಿ ಪುರುಷರು ಇದ್ದಾರೆ, ವಿಶೇಷವಾಗಿ ಮಹಿಳೆಯರಿದ್ದಾರೆ. ಮಹಿಳೆಯರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ತಾಯಿ ಮಕ್ಕಳು ಎಲ್ಲರೂ ಕೂಡ ತಮ್ಮ ನೆಚ್ಚಿನ ನಟನನ್ನು ಒಂದ್ಸಲ ನೋಡ್ಬಿಡೋಣ, ನಮ್ಮ ಊರಿಗೆ ಬರ್ತಾ ಇದ್ದಾನೆ ಒಮ್ಮೆ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಬಂದಿರ್ತಾರೆ. ಹಾಗೆ ಬಂದಂಥವರು ಈಗ ಸಾವಿನ ಮನೆ ಸೇರಿದ್ದಾರೆ. 31ಕ್ಕೂ ಹೆಚ್ಚು ಜನರ ದುರ್ಮರಣ ಆಗಿದೆ. 31 ಜನರ ಸಾವು ಈಗಾಗಲೇ ಅಧಿಕೃತವಾಗಿ ದೃಢಪಡ್ತಾ ಇದೆ. ತಮಿಳುನಾಡಿನಿಂದ ದೃಢಪಡಿಸ್ತಾ ಇರುವಂಥದ್ದು. 47 ಜನ ಗಾಯಗೊಂಡಿದ್ದಾರೆ ಅಂತೇಳಿ. 47 ಜನ ಗಾಯಗೊಂಡಿದ್ದಾರೆ, 31 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಅಂದರೆ ಹತ್ರ 78 ಜನ ಇದುವರೆಗೆ ಈ ಒಂದು ಕಾಲ್ತುಳಿತಕ್ಕೆ ಸಿಲುಕಿರ್ತಕ್ಕಂಥವರ ಸಂಖ್ಯೆನೇ ಗೊತ್ತಾಗ್ತಿದೆ. ಅಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ, ಎಷ್ಟು ದೊಡ್ಡ ಮಟ್ಟ